ಅಕ್ಕನ ವಿಚಾರದಲ್ಲಿ ಆನಂದ್ ಅವರು ಗರಂ ಆಗಿ ನನ್ನನ್ನು ಕೆಲಸದಿಂದ ಆಚೆ ಹಾಕ್ಬಿಟ್ರೆ? ಎಕ್ಸ್ಕ್ಯೂಸ್ ಮೀ ಸರ್. ಕಮ್ ಇನ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಐ ಆಮ್ ಸಾರಿ ಸರ್, ನನ್ನಂತೊಳಗೆ ಎಲ್ಲೂ ಕೆಲಸ ಮಾಡೋ ಯೋಗ್ಯತೆ ಇಲ್ಲ ಅನಿಸುತ್ತೆ. ಏನಾಯಿತು ಲಿಖಿತ ಅವರೇ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ನಾನು ಯಾವತ್ತು ರಾಧಕ್ಕಂಗೆ ತಂಗಿ ಆಗಿಟ್ಟಿದ್ನೋ ಅವತ್ತೇ ಎಲ್ಲ ಮುಗ್ದೋಯ್ತು ಸರ್. ಅವಳು ಕಿತಾಪತಿ ಮಾಡ್ತಾಳೆ, ಹೆಸರು ಹಾಳು ಮಾಡ್ಕೋತಾಳೆ ಸರ್, ನಂಬಿಕೆ ಕಳ್ಕೊತಾಳೆ. ಆದರೆ ಅದ್ರ ಎಫೆಕ್ಟ್ ಮಾತ್ರ ನನ್ನ ಮೇಲಾಗುತ್ತೆ. ಅವಳು ಮಾಡಿರೋ ತಪ್ಪಿಗೆ ಎಲ್ಲಿ ನೀವು ನನ್ನ ಡಿಸ್ಕಸ್ ಮಾಡ್ತಿರೋ ಅಂತ ತುಂಬ ಭಯ ಆಗ್ತಿದೆ. ಮೂರ್ತಿಗಳೇ, ಒಂದು ನಿಮಿಷ ಬನ್ನಿ ಇಲ್ಲಿ. ಇಮಿಡಿಯೇಟಾಗಿ ಇವಳು ಡಿಸ್ಮಿಸ್ ಲೆಟರ್ ಕೊಡಿ. ಸರಿ ಸರ್. ಅಯ್ಯೋ, ದಯವಿಟ್ಟು ಹಾಗೆ ಮಾಡಬೇಡಿ ಸರ್. ನಮ್ಮಪ್ಪ ಹಾರ್ಟ್ ಪೇಷಂಟು, ಅಮ್ಮಂಗೂ ಆರೋಗ್ಯ ಸರಿ ಇಲ್ಲ. ಈಗ ನನ್ನ ಕೆಲಸ ಹೋಗ್ಬಿಟ್ರೆ ಮೆಡಿಸಿನ್ ತರೋಕ್ಕೂ ದುಡ್ಡಿರಲ್ಲ ಸರ್. ಪ್ಲೀಸ್ ಸರ್. ನೋಡಿ ಲಿಖಿತ, ನೀವು ರಾಧಾ ಅವ್ರ ತಂಗಿ ಅಂತ ಒಂದೇ ಕಾರಣಕ್ಕೆ ಇಂಟರ್ವ್ಯೂ ಮಾಡದೆ ಕೆಲಸ ಕೊಟ್ಟಿರೋದು. ಆದರೆ ನೀವು ರಾಧಾ ಅವರಂತ ಒಳ್ಳೆ ವ್ಯಕ್ತಿ ಬಗ್ಗೆ ಕೆಟ್ಟದಾಗ ಮಾತಾಡ್ತೀರಾ. ಅದನ್ನ ಮಾತ್ರ ನನ್ನಿಂದ ಸಹಿಸ್ಕೊಳಕ್ಕಾಗಲ್ಲ. ಡಿಸ್ಮಿಸ್ ಲೆಟರ್ ಬರುತ್ತೆ, ತೊಗೊಂಡು ಹೋಗ್ಬೋದು. ಅಯ್ಯಯ್ಯೋ, ನಾನೆಲ್ಲ ಉಲ್ಟಾ ಹೊಡಿತಿದ್ಯಲ್ಲಪ್ಪ. ಈಗ ಟ್ಯಾಪೆ ಹಚ್ಚಿಲ್ಲ ಅಂದರೆ ಪಕ್ಕ ಕೆಲಸ ಕೆಟ್ಟೋಗುತ್ತೆ ಸರ್. ಅಳ್ಬಿಡ್ರಿ, ಅಲ್ವೋ? ಕಂಟ್ರೋಲ್ ಯೋರ್ ಸೆಲ್ಫ್. ಸ್ಟಾಫ್ ಎಲ್ಲ ನೋಡಿದ್ರೆ ಏನು ಅನ್ಕೊಳ್ಳಲ್ಲ. ಸರ್, ನನಗೆ ನೀವೇನು ಅನ್ಕೊಂಡಿದ್ದೀರಾ ಅಂತ ತಿಳ್ಕೊಬೇಕಿತ್ತು ಸರ್. ಸ್ವಲ್ಪ ದಿನದ ಹಿಂದೆ ಪರಿಚಯ ಆಗಿರೋ ಅಕ್ಕನ ಬಗ್ಗೆ ನಿಮಗೆ ಒಳ್ಳೆ ಭಾವನೆ ಇದೆ ಅಂದರೆ ಹುಡ್ತಾಗಿಂದ ಅವಳ ಜೊತೆಗೆ ಬೆಳ್ಕೊಂಡು ಬಂದಿರೋ ನನಗೆ ಕೆಟ್ಟ ಭಾವನೆ ಇರೋಕ್ಕೆ ಸಾಧ್ಯನಾ ಸರ್? ಮತ್ತೆ ಯಾಕ್ರಿ ಅವ್ರ ಬಗ್ಗೆ ಹೀಗೆಲ್ಲ ಮಾತಾಡಿದ್ರಿ? ಅಕ್ಕ ನಿಮ್ಮ ಬಗ್ಗೆ ಯಾವಾಗಲೂ ಹೇಳ್ತಿರ್ತಾಳೆ ಸರ್. ನೀವು ಯಾವಾಗಲೂ ಅಳ್ತು ತೂಗಿ ಕನ್ಕ್ಲೂಷನಿಗೆ ಬರ್ತೀರಾ, ಡಿಸಿಷನ್ ತಗೋತೀರಾ ಅಂತ. ಅದಕ್ಕೆ ಸರ್, ನಿಮಗೂ ಅಕ್ಕನ ಬಗ್ಗೆ ಅದೇ ಅಭಿಪ್ರಾಯ ಇದೆಯಾ ಅಂತ ತಿಳ್ಕೋಬೇಕಿತ್ತು. ಇವಾಗ ಸಮಾಧಾನ ಆಯಿತು ಸರ್. ಈಗ ನಾನು ಅವಳು ತಂಗಿ ಆಗೋಕ್ಕೆ ತುಂಬ ಹೆಮ್ಮೆ ಪಡ್ತೀನಿ. ನನ್ನ ತಪ್ಪು ಮಾತಾಡಿದ್ರೆ ದಯವಿಟ್ಟು ಕ್ಷಮಿಸಿ. ಯಾವಾಗಲೂ ನೇರವಾಗಿ ವಿಷಯ ಹೇಳಬೇಕು ರೀ, ಇಲ್ಲಾಂದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ.